ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಿರುವಂತಹ ಆಪರೇಷನ್ ಸಿಂಧೂರ್ ಮತ್ತು ಅದರ ನಂತರ ಪಾಕಿಸ್ತಾನ ಮಾಡುತ್ತಿರುವಂತಹ ದಾಳಿ ಮತ್ತು ಅದಕ್ಕೆ ಭಾರತ ಕೊಟ್ಟಿರುವಂತಹ ಉತ್ತರದಿಂದ ಒಂದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಆಧುನಿಕ ಯುದ್ಧ ರೀತಿ ಎಲ್ಲಿಗೆ ಹೋಗ್ತಾ ಇದೆ. ಆಧುನಿಕ ಯುದ್ಧ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಬಳಕೆ ಆಗ್ತಿರುವಂಥ ಡ್ರೋನ್ ಮತ್ತು ಕ್ಷಿಪಣಿಗಳು. ಹೀಗಾಗಿ ಡ್ರೋನ್ಗಳನ್ನು ಹೊಡೆದುರುಳಿಸಬೇಕಾದಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥದ್ದು ಭಾರತದಂತಹ ದೇಶಕ್ಕೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅದರಲ್ಲೂ ಪಾಕಿಸ್ತಾನ ಬೇಕಾಬಿಟ್ಟಿಯಾಗಿ 100, 200, 300, 400, 500 ರಂಗೆ ಡ್ರೋನ್ಗಳನ್ನು ಏಕಾಏಕಿ ಹರಿಬಿಟ್ಟಾಗ ಅವುಗಳನ್ನು ಒಂದೊಂದಾಗಿ ತುಂಡರಿಸ್ತಾ ಹೋಗೋದು ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಕಡಿಮೆ ಖರ್ಚಿನಲ್ಲಿ ಇವುಗಳನ್ನು ಹೊಡೆದುರುಳಿಸಬೇಕಾದ ಅವಶ್ಯಕತೆ ಕೂಡ ಇರುತ್ತೆ. ಯಾಕಂದರೆ ದುಡ್ಡಿನ ವಿಚಾರವೂ ಕೂಡ ಈ ಕಾರಣಕ್ಕಾಗಿಯೇ ಭಾರತ ಈಗ ಸ್ವದೇಶಿ ನಿರ್ಮಿತ ಅತ್ಯಂತ ಕಡಿಮೆ ವೆಚ್ಚದ ಭಾರ್ಗವಾಸ್ತ್ರವನ್ನು ರೆಡಿ ಮಾಡಿಕೊಳ್ತಾ ಇದೆ. ಏನಿದು ಭಾರ್ಗವಾಸ್ತ್ರ ಅಂತ ಹೇಳ್ತಾ ನೋಡ್ತಾ ಹೋದರೆ, ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಸಜ್ಜಾಗಿದೆ ಭಾರ್ಗವಾಸ್ತ್ರ. ಇದು ಭಾರ್ಗವಾಸ್ತ್ರದ ಇಮೇಜ್. ಇವತ್ತು ಇದನ್ನು ಹಾರಿಬಿಡಲಾಗಿದೆ, ಇದನ್ನು ಪ್ರಯೋಗ ಮಾಡಲಾಗಿದೆ ಗೋಪಾಲ್ಪುರದಲ್ಲಿ. ಅದು ಯಶಸ್ವಿ ಪ್ರಯೋಗದಲ್ಲಿ ತನ್ನ ಟಾರ್ಗೆಟನ್ನು ಹಿಟ್ ಮಾಡಿದೆ. ಅದು ಆಧುನಿಕ ಭಾರತದಲ್ಲಿ ಸೇನೆಗೆ ಬಲ ತುಂಬುತ್ತಾ ಇದೆ. ಈ ತುಂಬುವಂಥ ಕಾರಣಕ್ಕಾಗಿ ಈ ಭಾರ್ಗವಾಸ್ತ್ರ ಈಗ ತಯಾರಾಗಿ ನಿಂತಿರುವಂಥದ್ದು. ಭಾರ್ಗವಾಸ್ತ್ರವನ್ನು ಈಗ ರೆಡಿ ಮಾಡಿದ್ದಾರೆ. ಮೈಕ್ರೋ ಕ್ಷಿಪಣಿ ಆಧಾರಿತ ಪ್ರತಿ ಡ್ರೋನ್ ವ್ಯವಸ್ಥೆ ಇದು. ಅಂದರೆ ಡ್ರೋನ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದು. ಡ್ರೋನ್ಗಳನ್ನು ತಡೆಯುವಂಥ, ಅದನ್ನು ಹೊಡೆಯುವಂಥ, ಅದನ್ನು ಹೊಡೆದುರುಳಿಸುವಂತಹ ಸಿಸ್ಟಮನ್ನು, ಮೈಕ್ರೋ ಕ್ಷಿಪಣಿ ಆಧಾರಿತವಾಗಿರ್ತಕ್ಕಂತಹ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಲಾಗಿದೆ. ಶತ್ರು ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವಂತಹ ಕೆಲಸವನ್ನು ಈ ಭಾರ್ಗವಾಸ್ತ್ರ ಮಾಡುತ್ತೆ. ಇದರ ಮೂಲಕವಾಗಿ ಇದರಲ್ಲಿ ಬಳಕೆ ಮಾಡಿರ್ತಕ್ಕಂತಹ ಟೆಕ್ನಾಲಜಿ ಯಾವ ಸ್ವರೂಪದಲ್ಲಿದೆ ಅಂತಂದರೆ, ಅಲ್ಲಿ ಬರ್ತಕ್ಕಂತಹ ಅಂದರೆ 2 ರೀತಿಯಲ್ಲಿ ಕೂಡ ಅದರ ಬಳಕೆ ಆಗುತ್ತೆ. ಒಂದು, ಅದನ್ನು ರಿಮೋಟ್ ಆಗಿ ಕೂಡ ಬಳಕೆ ಮಾಡಿಕೊಳ್ತಾರೆ, ಹಾಗೆಯೇ ನೇರವಾಗಿ ಶೂಟ್ ಮಾಡುವಂತಹ ನಿಟ್ಟಲ್ಲಿ ಕೂಡ ಬಳಕೆ ಮಾಡ್ತಾರೆ ಅಂತ ಹೇಳಿ ಶತ್ರು ಡ್ರೋನ್ಗಳನ್ನು 16 ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ಚುವಂತಹ ಕೆಲಸವನ್ನು ಈ ಭಾರ್ಗವಾಸ್ತ್ರ ಮಾಡುತ್ತೆ. 2.5 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ದಾಳಿಯನ್ನು ಗ್ರಹಿಸುತ್ತೆ ಮತ್ತು 2.5 ಕಿಲೋಮೀಟರ್ ದೂರದಲ್ಲಿ ಅದನ್ನು ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಭಾರ್ಗವಾಸ್ತ್ರ. 2.5 ಕಿಲೋಮೀಟರ್ ದೂರದಲ್ಲಿನೇ ಅದನ್ನು ಹೊಡೆದುರುಳಿಸಲಾಗುತ್ತೆ. ಅಂದರೆ ಅದು ಬರೋದಕ್ಕಿಂತ ಮುಂಚಿತವಾಗಿ ಅದನ್ನು ಗುರುತಿಸಿ ಹೊಡೆಯುವಂತಹ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೆ. ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಆಗಸದಲ್ಲಿ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಈ ವ್ಯವಸ್ಥೆ ಹೊಂದಿರುವಂಥದ್ದು. ಇದು ಹೊಸದಾಗಿ ತಯಾರು ಮಾಡಿರ್ತಕ್ಕಂತಹ ವ್ಯವಸ್ಥೆ. ಅದರ ಪ್ರಯೋಗ ಇವತ್ತು ಮಾಡಿರುವಂಥದ್ದು ಮತ್ತು ಇದನ್ನು ಈಸಿ ಟು ಕ್ಯಾರಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ವಿವರಣೆ. ಭಾರ್ಗವಾಸ್ತ್ರ ಪಕ್ಕಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಅಂದರೆ ಈ ಸಿಸ್ಟಮ್ ಬೇರೆ ದೇಶಗಳ ಕೈಯಲ್ಲಿ ಇಲ್ಲ, ಭಾರತದ ಕೈಯಲ್ಲಿರ್ತಕ್ಕಂಥದ್ದು. ಭಾರತದ್ದೇ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಹೀಗಾಗಿ ಇದನ್ನು ಭಾರತದ ಸೇನಾಪಡೆಗಳಲ್ಲಿ ಬಳಕೆ ಮಾಡೋದಕ್ಕೆ ಪೂರಕವಾದಂತಹ ಪರೀಕ್ಷೆಯನ್ನು ಮಾಡಲಾಗಿದೆ ಮತ್ತು ಆ ಪರೀಕ್ಷೆ ಯಶಸ್ವಿಯಾಗಿದೆ. ಅಂದರೆ ಇದು ನಿಖರವಾಗಿ ಟಾರ್ಗೆಟನ್ನು ಹೊಡೆಯುತ್ತೆ. ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಸಮಯದಲ್ಲಿ ಇದನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಅಂತೇಳಿ. ಕಡಿಮೆ ವೆಚ್ಚದಲ್ಲಿ ಮತ್ತು ಪ್ರೊಡಕ್ಷನ್ ಕಾಸ್ಟ್ ಕೂಡ ಭಾಳ ಕಡಿಮೆಯಲ್ಲಿ ಆಗುತ್ತೆ. ಭಾಳ ಬೇಗನೆ ಅದನ್ನು ಪ್ರೊಡಕ್ಷನ್ ಕೂಡ ಮಾಡ್ಬೋದು. ಈ ನಿಟ್ಟಿನಲ್ಲೂ ಕೂಡ ಇದು ಬಹಳ ಮಹತ್ವದ ಒಂದು ಸಿಸ್ಟಮ್ ಆಗಿದೆ, ಭಾರ್ಗವಾಸ್ತ್ರ ಡಿಫೆನ್ಸ್ ಸಿಸ್ಟಮ್. ಇದು ನಿಜಕ್ಕೂ ಕೂಡ ಆ್ಯಂಟಿ ಡ್ರೋನ್ ಮಿಸೈಲ್ ಆಗಿ ಇದು ಕೆಲಸವನ್ನು ಮಾಡುತ್ತೆ. ಕಡಿಮೆ ತೂಕ ಮತ್ತು ಸೈನಿಕರೇ ಎತ್ತುಕೊಂಡು ಹೋಗುವಂಥದ್ದಕ್ಕೂ ಕೂಡ ಸಾಧ್ಯ ಇದೆ. ಕಡಿಮೆ ತೂಕ ಇರುವಂಥದ್ದು ಕೂಡ ಬಹಳ ಮುಖ್ಯ, ಈಸಿ ಟು ಕ್ಯಾರಿ ಅಂಥೇಳಿ. ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಯುದ್ಧದಂತಹ ಸನ್ನಿವೇಶಗಳಲ್ಲಿ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಬಹಳ ಕಡಿಮೆ ತೂಕದ್ದು ಒಂದು ಭಾರ್ಗವಾಸ್ತ್ರದ ಮೂಲಕ 64 ಡ್ರೋನ್ಗಳನ್ನು ಸ್ಫೋಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಒಂದು ಭಾರ್ಗವಾಸ್ತ್ರವನ್ನು ಬಳಕೆ ಮಾಡೋದ್ರ ಮೂಲಕ 64 ಡ್ರೋನ್ಗಳವರೆಗೂ ಕೂಡ ಸ್ಫೋಟಿಸ್ಬೋದು ಅಂತೇಳಿ. ಅಂದರೆ ಏಕಾಏಕಿಯಾಗಿ 30, 40, 50 ಈ ರೀತಿಯಾಗಿ ಮೊನ್ನೇನು ಡ್ರೋನ್ಗಳನ್ನು ಭಾರತದ ಕಡೆಗೆ ಪ್ರತಿಯೊಂದು ಭಾಗದಲ್ಲಿ ನುಗ್ಗಿಸಿದ್ರಲ್ಲ, ಅವೆಲ್ಲವನ್ನು ಕೂಡ ಏಕಕಾಲದಲ್ಲಿ ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ ಭಾರ್ಗವಾಸ್ತ್ರದ ಮೂಲಕ. ಅಂದರೆ ಪಾಕಿಸ್ತಾನ ಕಳಿಸಬಹುದಾಗಿರ್ತಕ್ಕಂತಹ ಡ್ರೋನ್ಗಳನ್ನು ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಅನ್ನೋದು ಕೂಡ ಅಷ್ಟೇ ನಿಖರವಾಗಿ ಇರತಕ್ಕಂಥದ್ದು. ಅದಕ್ಕೆ ಪೂರಕವಾದಂಥ ಅಧ್ಯಯನವನ್ನು, ಪರೀಕ್ಷೆಯನ್ನು ಇವತ್ತು ನಡೆಸಲಾಗಿದೆ ಮತ್ತು ಅದು ತನ್ನ ನಿಗದಿತ ಗುರಿಗಳನ್ನು ಕರೆಕ್ಟಾಗಿ ಸ್ಫೋಟಿಸುವಂತಹ ಕೆಲಸವನ್ನು ಕೂಡ ಮಾಡಿದೆ. ಏನು ಉದ್ದೇಶ ಇತ್ತು ಅದೇ ಸ್ವರೂಪದ ನಡೆದಿದೆ. ಇನ್ನು ಆಕಾಶ್ ತೀರ್ ಭಾರತದ ಸ್ವದೇಶಿ ನಿರ್ಮಾಣದ ಐರನ್ ಡೋಮ್ ವ್ಯವಸ್ಥೆ. ಆಕಾಶ್ ತೀರ್ ಇದು ಈಗಾಗಲೇ ಮೊನ್ನೆ ಪಾಕಿಸ್ತಾನದ ವಿರುದ್ಧವೂ ಕೂಡ ಬಳಕೆ ಮಾಡಿರುವಂಥದ್ದು. ಮೇ 8, 9ರಂದು ಇದನ್ನು ಬಳಕೆ ಮಾಡಲಾಗಿದೆ ಆಕಾಶ್ ತೀರ್. ಇದು ಭಾರತದ ಐರನ್ ಡೋಮ್ ಅನ್ನುವಂಥದ್ದು ಈಗ ಸಾಬೀತಾಗ್ತಿದೆ. ಯಾಕೆಂದರೆ ಐರನ್ ಡೋಮ್ ವ್ಯವಸ್ಥೆನ ನಾವು ಓನ್ಲಿ ರಷ್ಯಾದಿಂದ ಅಥವಾ ಅಮೆರಿಕಾದಿಂದ ಅಥವಾ ಇಸ್ರೇಲ್ನಿಂದ ಇವರಿಂದ ಮಾತ್ರ ಐರನ್ ಡೋಮ್ ವ್ಯವಸ್ಥೆಯನ್ನು ಪಡ್ಕೊಂಡಿದೆ. ಭಾರತದ್ದೇ ಸ್ವದೇಶಿ ನಿರ್ಮಿತ ಐರನ್ ಡೋಮ್ ವ್ಯವಸ್ಥೆಯಾಗಿ ಆಕಾಶ್ ಕೆಲಸವನ್ನು ಮಾಡ್ತಾ ಇದೆ.
ಭಾರತವೇ ನಿರ್ಮಿಸಿರುವಂತಹ ಮೊದಲ AI ತಂತ್ರಜ್ಞಾನದ ಕ್ಷಿಪಣಿ ವ್ಯವಸ್ಥೆ ಇದು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿಕೊಂಡು ಮಾಡಿರುವಂತಹ ಕ್ಷಿಪಣಿ ವ್ಯವಸ್ಥೆ ಇದು. ಇದರ ಮೂಲಕವಾಗಿ ಯಾವುದೇ ವಿದೇಶಿ ಬಿಡಿಭಾಗಗಳನ್ನು ಕೂಡ ಇದರಲ್ಲಿ ಬಳಕೆ ಮಾಡಿಲ್ಲ ಅಂತೇಳಿ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಕಂಪ್ಲೀಟಾಗಿ ಭಾರತ ನಿರ್ಮಿತವಾಗಿರ್ತಕ್ಕಂತಹ ಕ್ಷಿಪಣಿ ವ್ಯವಸ್ಥೆ ಇದು ಮತ್ತು ಐರನ್ ಡೋಮ್ ವ್ಯವಸ್ಥೆ ಇದು. ಇದರ ಮೂಲಕವಾಗಿ ಭಾರತದ ಒಳಗಡೆ ನುಗ್ಗಿ ಬರಬಹುದಾಗಿರುವಂಥ ಯಾವುದೇ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹೊಡೆದುರುಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಭೂಮಿ, ಯುದ್ಧ ವಿಮಾನ ಹಾಗೂ ನೌಕೆಗಳಿಂದಲೂ ಕೂಡ ಇದನ್ನು ಉಡಾಯಿಸೋದಕ್ಕೆ ಸಾಧ್ಯ ಇದೆ. ಭೂಮಿಯಿಂದಲೂ ಕೂಡ ಇದನ್ನು ಉಡಾಯಿಸ್ಬೋದು, ಅಂದರೆ ಸೇನಾಪಡೆಗಳ ಮೂಲಕವಾಗಿ, ವಾಯುಪಡೆಯ ಮೂಲಕವಾಗಿ, ನೌಕಾಪಡೆಯ ಮೂಲಕವಾಗಿ ಕೂಡ ಇದನ್ನು ಉಡಾಯಿಸ್ಬೋದು. ಕಮಾಂಡ್ ಕಂಟ್ರೋಲ್ ಸಂವಹನ, ಕಮಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್ ಆ್ಯಂಡ್ ಕಂಪ್ಯೂಟರ್, ಹೀಗೆ 4C ಅನ್ನು ಬಳಕೆ ಮಾಡಿಕೊಂಡು 4C ಮತ್ತು ಇಂಟೆಲಿಜೆನ್ಸ್ ಹಾಗೂ ಕಣ್ಗಾವಲು ವ್ಯವಸ್ಥೆ ಇರುವಂತಹ ಏಕೈಕ ಕ್ಷಿಪಣಿ ವ್ಯವಸ್ಥೆ ಇದು. ಈ ಮೂಲಕವಾಗಿ ಇದರಲ್ಲಿ ಪ್ರತಿಯೊಂದು ಕೂಡ ವ್ಯವಸ್ಥಿತವಾಗಿ ನಿರ್ದಿಷ್ಟ ರೀತಿಯಲ್ಲಿನೇ ನಿರ್ದಿಷ್ಟ ಗುರಿಗಳನ್ನು ಹೊಡೆದು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಕೃತಕ ಬುದ್ಧಿಮತ್ತೆಯ ಪಕ್ಕಾ ಸ್ವಾಯತ್ತ ರಕ್ಷಣಾ ವ್ಯವಸ್ಥೆ ಇದಾಗಿದೆ. ಹೀಗಾಗಿ ಕೃತಕ ಬುದ್ಧಿಮತ್ತೆ ಇರೋದ್ರಿಂದಾಗಿ ಅದುವೇ ನಿಖರವಾಗಿ ತನ್ನ ಗುರಿಗಳನ್ನು ನಿರ್ಧರಿಸುತ್ತೆ ಮತ್ತು ಅವುಗಳನ್ನು ಹೊಡೆದುರುಳಿಸುವಂತಹ ಕೆಲಸವನ್ನು ಆಕಾಶ್ ಮಾಡ್ತಾರೆ ಅಂತ ಆಕಾಶ್ ತೀರ್ ಅಂಥೇಳಿ ಇದನ್ನು ಕರೀತಾರೆ. ಆಕಾಶ್ ತೀರ್ ಈ ಒಂದು ಕೆಲಸವನ್ನು ಮಾಡುತ್ತೆ. ಶತ್ರು ದಾಳಿಯ ಬಗ್ಗೆ ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೂಡ ಅದು ಕಳಿಸುತ್ತೆ. ಶತ್ರು ದಾಳಿಯನ್ನು ಶುರು ಮಾಡಿರುವಂತಹ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ಇಷ್ಟು ದೂರದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂತಹ ಕೆಲಸವನ್ನು ಮಾಡುತ್ತೆ. ಈ ಮೂಲಕ ಭಾರತದ ರಕ್ಷಣೆಯನ್ನು ಹೆಚ್ಚು ಉನ್ನತ ಮಟ್ಟದಲ್ಲಿ ಮಾಡುವಂತಹ ಕೆಲಸವನ್ನು ಈ ಆಕಾಶ್ ತೀರ್ ಮಾಡ್ತಾ ಇದೆ. ಶತ್ರು ವಿಮಾನಗಳು, ಡ್ರೋನ್, ಕ್ಷಿಪಣಿಗಳನ್ನು ಪತ್ತೆ ಮಾಡುವಂತಹ ಕೆಲಸವನ್ನು ಕೂಡ ಆಕಾಶ್ ತೀರ್ ಮಾಡುತ್ತೆ. ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವಂತಹ ಸಿಸ್ಟಮ್ ಇದು ಇಸ್ರೋ ಹಾಗೂ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವಂಥದ್ದು, ಅಂದರೆ ಕಂಪ್ಲೀಟ್ ಸ್ವದೇಶಿ ನಿರ್ಮಿತವಾಗಿರ್ತಕ್ಕಂತಹ ವ್ಯವಸ್ಥೆ ಇದು. ಈ ಮೂಲಕವಾಗಿ ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಸ್ವದೇಶಿ ನಿರ್ಮಿತ ಪ್ರಾಡಕ್ಟ್ಗಳ ಮೂಲಕವಾಗಿ, ಸ್ವದೇಶಿ ನಿರ್ಮಿತ ತಂತ್ರಜ್ಞಾನದ ಮೂಲಕವಾಗಿ ಭಾರತ ತನ್ನ ವ್ಯವಸ್ಥೆಯನ್ನು ಮತ್ತಷ್ಟು ಉನ್ನತೀಕರಣ ಮಾಡ್ತಾ ಇದೆ, ಆತ್ಮನಿರ್ಭರತೆಯ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥ ಒಂದು ಅಂಶ. ಅದು ಈಗಾಗಲೇ ಕೆಲವು ಸಾಬೀತಾಗಿದ್ದಾವೆ. ಪಾಕಿಸ್ತಾನದ ಮೇಲೆ ನಡೆದಿರುವಂಥ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ಇದು ಸಾಬೀತಾಗಿದೆ. ಹಾಗೆಯೇ ಮುಂದೆ ಎದುರಾಗಬಹುದಾಗಿರುವಂಥ ಯಾವುದೇ ಅಪಾಯಗಳನ್ನು ಎದುರಿಸೋದಕ್ಕೂ ಕೂಡ ಭಾರತ ಮತ್ತಷ್ಟು ಹೆಚ್ಚು ಸಿದ್ಧತೆಗಳನ್ನು ಮಾಡಿಕೊಳ್ತಿರುವಂಥದ್ದು ಕೂಡ ಸ್ಪಷ್ಟ ಆಗಿದೆ.